ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ವಾರದ ಭವಿಷ್ಯ. 13 ಏಪ್ರಿಲ್ನಿಂದ 19 ಏಪ್ರಿಲ್ವರೆಗೆ ಎಲ್ಲಾ ರಾಶಿಗಳ ಫಲಿತಾಂಶಗಳನ್ನು ನೋಡೋಣ. ವಿಡಿಯೋ ಕೊನೆವರೆಗೆ ನೋಡಿ, ನಿಮ್ಮ ರಾಶಿಗೆ ಇರುವ ಪರಿಹಾರ ಕೂಡ ತಿಳಿದುಕೊಳ್ಳಿ. ಮೇಷರಾಶಿ. ಈ ವಾರ ನಿಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸ ತುಂಬಾ ಉತ್ತಮವಾಗಿರುತ್ತದೆ. ಅದೃಷ್ಟ ನಿಮ್ಮ ಕಡೆ ಇರುವುದರಿಂದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಆದರೆ ಆತುರ ಬೇಡ, ತಾಳ್ಮೆಯಿಂದ ನಡೆದುಕೊಳ್ಳಿ. ಕುಟುಂಬದಲ್ಲಿ ಶಾಂತಿ ಇರುತ್ತದೆ, ಆದರೆ ಸಣ್ಣ ತಪ್ಪಿನಿಂದ ಮನೆಯವರ ಜೊತೆ ಗಲಾಟೆಯಾಗಬಹುದು. ಜಾಗ್ರತೆ ಇರಲಿ. ಉದ್ಯೋಗದಲ್ಲಿ ನಿಮ್ಮ ಪರವಾಗಿ ಪರಿಸ್ಥಿತಿ ಬದಲಾಗುತ್ತದೆ. ಈ ಅವಕಾಶವನ್ನು ಬಳಸಿಕೊಂಡರೆ ಮೆಚ್ಚುಗೆ ಮತ್ತು ಆರ್ಥಿಕ ಲಾಭ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ. ಸ್ವಲ್ಪ ಶ್ರಮ ಹೆಚ್ಚಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಪರಿಹಾರ: ಪ್ರತಿದಿನ 24 ಬಾರಿ ಓಂ ನಮಃ ಶಿವಾಯ ಜಪಿಸಿ. ಮಿಥುನ ರಾಶಿ. ಈ ವಾರ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ನಿಕಟ ಸಂಬಂಧಿಗಳಿಂದ ಹಣದ ಖರ್ಚು ಆಗಬಹುದು. ಮಕ್ಕಳ ಜೊತೆ ಸಮಯ ಕಳೆಯುವುದು ನಿಮಗೆ ಸಂತೋಷ ಮತ್ತು ಸಂಬಂಧ ಬಲಪಡಿಸುತ್ತದೆ. ಕೆಲಸದಲ್ಲಿ ಅತಿಯಾದ ಭರವಸೆ ಕೊಡಬೇಡಿ, ಸಮಯಕ್ಕೆ ಪೂರ್ಣಗೊಳಿಸಲು ಕಷ್ಟವಾಗಬಹುದು. ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಸಹಾಯ ಸಿಗುತ್ತದೆ. ವಿದ್ಯಾರ್ಥಿ ವೇತನ ಅವಕಾಶ ಕೂಡ ಇದೆ. ಪರಿಹಾರ: ಓಂ ನಮೋ ನಾರಾಯಣ 41 ಬಾರಿ ಜಪಿಸಿ. ಕರ್ಕರಾಶಿ. ನಿಮ್ಮ ಜೀವನ ಶೈಲಿಯಲ್ಲಿ ಉತ್ತಮ ಬದಲಾವಣೆ ಮಾಡುವ ಯೋಚನೆ ಬರುತ್ತದೆ. ಹೂಡಿಕೆಗಳಲ್ಲಿ ಲಾಭ ಸಿಗುತ್ತದೆ, ಆದರೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ಇರಬಹುದು, ಇದರಿಂದ ಮನಸ್ಸಿಗೆ ಒತ್ತಡ ಬರುತ್ತದೆ. ಕೆಲಸದಲ್ಲಿ ಹಿರಿಯರ ಸಹಾಯದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಪರಿಹಾರ: ಓಂ ನಮಃ ಶಿವಾಯ 21 ಬಾರಿ ಜಪಿಸಿ. ಸಿಂಹರಾಶಿ. ಆರೋಗ್ಯ ಸುಧಾರಣೆಗೆ ಈ ವಾರ ಉತ್ತಮ ಸಮಯ. ಹೂಡಿಕೆಗಳಿಂದ ಲಾಭ ಸಿಗುತ್ತದೆ, ಆದರೆ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ತಾಯಿ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ. ಉದ್ಯೋಗದಲ್ಲಿ ಹೊಸ ಸಾಧನೆ ಸಾಧ್ಯ. ಹೊಸ ಅವಕಾಶಗಳು ಸಿಗುತ್ತವೆ. ವಿದ್ಯಾರ್ಥಿಗಳಿಗೆ ಮನೆ ಸಮಸ್ಯೆಗಳಿಂದ ಗಮನ ತಪ್ಪಬಹುದು. ಪರಿಹಾರ: ಆದಿತ್ಯ ಹೃದಯಂ ಪಠಿಸಿ. ಕನ್ಯಾ ರಾಶಿ. ಮನೆಯಲ್ಲಿ ಆರೋಗ್ಯ ಸುಧಾರಣೆ ನಿಮಗೆ ಸಂತೋಷ ಕೊಡುತ್ತದೆ. ಹೂಡಿಕೆ ಮಾಡುವ ಮುಂಚೆ ಚೆನ್ನಾಗಿ ಯೋಚಿಸಿ. ತಜ್ಞರ ಸಲಹೆ ಅಗತ್ಯ. ಕುಟುಂಬ ವಾತಾವರಣ ಸ್ವಲ್ಪ ಒತ್ತಡದಾಯಕವಾಗಿರಬಹುದು. ಕೆಲಸದಲ್ಲಿ ಸಹೋದ್ಯೋಗಿಗಳ ಅಸಮಾಧಾನ ಕಾಣಬಹುದು. ನಿಮ್ಮ ಯೋಜನೆ ಪರಿಶೀಲಿಸಿ. ವಿದ್ಯಾರ್ಥಿಗಳಿಗೆ ವಿದೇಶಿ ಶಿಕ್ಷಣ ಅವಕಾಶ ಇದೆ. ಪರಿಹಾರ: ಓಂ ಬುಧಾಯ ನಮಃ 41 ಬಾರಿ ಜಪಿಸಿ. ತುಲಾರಾಶಿ. ಈ ವಾರ ಕೆಲಸದ ಸ್ಥಳದಲ್ಲಿ ಜಾಗ್ರತೆ ಅಗತ್ಯ. ಹಣ ಲಾಭ ಸಿಗುತ್ತದೆ. ಭೂ ಆಸ್ತಿ ಹೂಡಿಕೆ ಉತ್ತಮ. ನಿಕಟ ವ್ಯಕ್ತಿಯೊಂದಿಗೆ ಗಲಾಟೆ ಸಾಧ್ಯ. ವಿದೇಶ ಪ್ರಯಾಣ ಅವಕಾಶ ಸಿಗಬಹುದು. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮಾಡಬೇಕು. ಪರಿಹಾರ: ಓಂ ಭಾರ್ಗವಾಯ ನಮಃ 33 ಬಾರಿ ಜಪಿಸಿ. ವೃಶ್ಚಿಕ ರಾಶಿ. ಜನರಿಂದ ಹೆಚ್ಚಿನ ನಿರೀಕ್ಷೆ ನಿಮ್ಮ ಮೇಲೆ ಒತ್ತಡ ತರುತ್ತದೆ. ಆರ್ಥಿಕವಾಗಿ ಉತ್ತಮ ಸಮಯ, ಆದರೆ ವಾಹನ ಚಾಲನೆ ಜಾಗ್ರತೆ. ಹೊಸ ವಾಹನ ಖರೀದಿ ಸಾಧ್ಯ. ಕೆಲಸದಲ್ಲಿ ಆತುರ ತಪ್ಪಿಸಿ. ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಡಬೇಕು. ಪರಿಹಾರ: ಓಂ ಮಂಗಳಾಯ ನಮಃ 27 ಬಾರಿ ಜಪಿಸಿ. ಮಕರ ರಾಶಿ. ಕೆಲಸದ ಸ್ಥಳದಲ್ಲಿ ಕೋಪ ನಿಯಂತ್ರಿಸಬೇಕು. ಹಣ ವಿಚಾರದಲ್ಲಿ ಉತ್ತಮ ಪ್ರಗತಿ. ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಾಧ್ಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಉದ್ಯೋಗದಲ್ಲಿ ಅವಕಾಶಗಳು ಸಿಗುತ್ತವೆ. ಜಾಗ್ರತೆಯಿಂದ ಬಳಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಅವಕಾಶ ಉತ್ತಮ. ಪರಿಹಾರ: ಓಂ ನಮೋ ಭಗವತೆ ವಾಸುದೇವಾಯ 41 ಬಾರಿ ಜಪಿಸಿ. ಕುಂಭರಾಶಿ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ಮದ್ಯಪಾನ ತಪ್ಪಿಸಿ. ಹಠಾತ್ ಹಣ ಸಿಗಬಹುದು, ಆದರೆ ಜಾಗ್ರತೆ. ಕುಟುಂಬದಲ್ಲಿ ನಿಮ್ಮ ವರ್ತನೆ ಬದಲಾಯಿಸಬೇಕು. ಹೊಸ ವ್ಯವಹಾರ ಅಥವಾ ರಿಸ್ಕ್ ತೆಗೆದುಕೊಳ್ಳಲು ಇದು ಉತ್ತಮ ಸಮಯ. ವಿದ್ಯಾರ್ಥಿಗಳು ಯೋಜನೆ ಮಾಡಿ ಓದಬೇಕು. ಪರಿಹಾರ: ಶನಿವಾರ ಬಡವರಿಗೆ ಅನ್ನದಾನ ಮಾಡಿ. ಮೀನರಾಶಿ. ಕಣ್ಣಿನ ಸಮಸ್ಯೆ ಇರುವವರಿಗೆ ಸುಧಾರಣೆ ಸಿಗುತ್ತದೆ. ಹಣ ಖರ್ಚು ಹೆಚ್ಚಾಗಬಹುದು. ನಿಯಂತ್ರಣ ಮುಖ್ಯ. ಕುಟುಂಬದ ನಿರ್ಧಾರಗಳಲ್ಲಿ ಆತುರ ಬೇಡ. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ತೋರಿಸುವ ಸಮಯ ಇದು. ವಿದ್ಯಾರ್ಥಿಗಳ ಶ್ರಮಕ್ಕೆ ಫಲ ಸಿಗುತ್ತದೆ. ಪರಿಹಾರ: ಗುರುವಾರ ಹವನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ. ಮತ್ತಷ್ಟು ಭವಿಷ್ಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.